252. ಇಲ್ಲಿ ನೋಡಿ DK ಶಿವಕುಮಾರ್ ಅವ್ರ ಮನೆಗೆ ಆರ್ಡರ್ ಬಿದ್ದಿರೋದು. ಪಿಕಪ್ ನೋಡಿ ಎಲ್ಲಿ ಗೆಳ್ದವನೆ, ಎಲ್ಲಿರೋದು ಶಾಂತಿಸಾಗರ್ ಮತ್ತೆ ಫ್ರೆಶ್ ಮೀನು ಮಲ್ತೆ. ನೋಡಿ ಮೋಸ ಯಾವ ತರ ಮಾಡ್ತಾ ಇದ್ದೀನಿ ಅಂದ್ರೆ, ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಇಲ್ಲಿ ನಮಗೆ ಆರ್ಡರ್ ಬೀಳ್ತಾ ಇಲ್ಲ, ಅದ್ರಲ್ಲಿ ಬೇರೆ ನಮ್ಮ ಹುಡುಗರಿಗೊಂದು ನಾಯಿಗೊಂದು ಐಡಿಯಾ ಮಾಡಿ ಕೊಟ್ಟವ್ರೆ ನಮ್ಮ ಹುಡುಗರು. ಕ್ರಿಯೇಟಿವಿಟಿ ಅಂದದಿಂದ ಆರ್ಡರ್ ಹೊಡಿಲಿ ಅಂತ. ಎಲ್ಲರೂ ತಲೆ ಕೆಡಿಸ್ಕೊಂಡಾರೆ. ಅದೇನು ಕೇಳೋ ತಲೆ ಬಾಚಿಲ್ಲ ಏನು ಇಲ್ಲ, ಅದೇಕೆ ಅಂತ ಅವ್ರಿಗೇನು ಕೇಳೋಣಪ್ಪ, ದೊಡ್ಡವರು. ಇದು ಕ್ಯಾನ್ಸಲ್ ಆಯ್ತು. ಇವಾಗ ಡ್ಯೂಟಿ ಲಾಗಿನ್ ಮಾಡಿದ್ದೀವಿ, ನೋಡೋಣ ಬನ್ರಿ ಫಸ್ಟ್ ಆರ್ಡರ್ ಬೀಳುತ್ತೆ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಳ್ಳೋಣ ರಾಡಿ ತೆಗಿತಾರ ರಾಡಿನ. ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ. ಇವಾಗ ಫಸ್ಟ್ನೇ ಆರ್ಡರ್ ಪಿಕಪ್ ಮಾಡಿದ್ದೀನಿ. ಇಲ್ಲಿ ನೋಡಿ ಮೋಸ ಯಾವ ತರ ಮಾಡ್ತಾ ಇದ್ದೀನಿ ಅಂದ್ರೆ, ಗೀತವಣ್ಣ ಯಾವ ತರ ಮೋಸ ಮಾಡ್ತಾ ಇದ್ದೀನಪ್ಪ ಅಂದ್ರೆ, 20 ರೂಪಾಯಿ ಕೊಟ್ಟುಬಿಟ್ಟು 13 ರೂಪಾಯಿ ಭೇಟಿ ಇದನ್ನ ಕೊಡ್ತಾ ಇದ್ದೀನಿ. ನೋಡಿ ಸರ್ಚ್ 20 ರೂಪಾಯಿ ಐತಿ, ಆದ್ರೆ ಇದು 20 ರೂಪಾಯಿ ಪರ್ ಆರ್ಡರ್ ಇರಬೇಕು. ಎಷ್ಟು ರೂಪಾಯಿ ಕೊಟ್ಟಿರೋದು, ಬರೀ 13 ರೂಪಾಯಿ ಕೊಡ್ತಾ ಇದ್ದೀನಿ. ತುಂಬಾ ಮೋಸ ಮಾಡ್ತಾ ಇದ್ದೀನಿ. ನನಗೂ ಇವಾಗ ಇದ್ರದ್ದು ಆರ್ಡರ್ ತೆಗೆದಿದ್ದಾನೆ, ಅಂದ್ರೆ ರೇಟ್ ಕಾರ್ಡ್ ತೆಗೆದಿರೋದು. ರೇಟ್ ಕಾರ್ಡ್ ಅದು ಏನೂ ಇಲ್ಲ ಇವಾಗ ನನಗೂ. ನಾರ್ಮಲ್ ಆಗಿ ಅದು ಹೆಂಗೆ ಕೊಡ್ತಾ ಇದ್ದೀನಿ ಅವಾಗೆ ಗೊತ್ತು. ನೋಡೋಣ ಬರ್ರಿ. ಆದ್ರೂ ಲೋಕಲ್ ಆರ್ಡರ್ಸ್ ಬಿದ್ದಾಗ ಯಾವ ಥರ 20 ರೂಪಾಯಿ ಪರ್ ಆರ್ಡರ್ ಕೊಡಲ್ಲ. ಸರ್ಜಿದಾಗ ನಾರ್ಮಲ್ 10 ಮೇಲೆ ಕೊಡ್ತಾನೆ. ನೋಡೋಣ ಬರ್ರಿ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಇವತ್ತು ರವಿವಾರ ಆಫರ್ ನಾರ್ಮಲ್ ಆಗೈತಿ ಸಂಡೇ. ನೋಡೋಣ ಬರ್ರಿ, ಸಿಗ್ತೀನಿ ಆಮೇಲೆ. ಇವಾಗ 80 ಫೀಟ್ ರೋಡಲ್ಲಿ ಇದ್ದೀನಿ. ಒಂದು ಶಿವಸಾಗರಿಂದ ಹೋಟೆಲಿಂದ ಮತ್ತೆ IDCಯಿಂದ ಆರ್ಡರ್ ಬಿದ್ದಿರೋದು. ಮಲ್ಟಿ ಆರ್ಡರ್ ಬಿದ್ದೈತೆ 2. ಇವಾಗ ಟಾರ್ಗೆಟ್ ಬಂದುಬಿಟ್ಟು 4 ಆರ್ಡರ್ ಆಗಿದ್ದೆ. ಈ 2 ಆರ್ಡರ್ ಕೊಟ್ಟರೆ 4, 5, 6 ಆರ್ಡ್ರು 165 ರೂಪಾಯಿ ಅರ್ನಿಂಗ್ಸು. ಒಂದು ನಿಮಿಷ, ಎಲ್ಲಿ ನೋಡಿ ಬ್ರಿಗೇಡ್ ಗೇಟ್ವೇಲ್ಲೇ ಕೊಟ್ಟವನೇ 2 ಆರ್ಡ್ರು. ಅಂದರೆ ಬ್ರಿಗೇಡ್ ಇದ್ರ ಹತ್ರ HMT ಹತ್ರ ಇರೋದು 2 ಆರ್ಡ್ರು. ಸೇಮ್ ಕಸ್ಟಮರ್ ಅನ್ಸುತ್ತೆ. ನೋಡೋಣ ರೀ, ಬೇರೆ ಬೇರೆ ಕಸ್ಟಮರ್ಸು. ನಾನು ಬ್ರಿಗೇಡ್ HMT ಹತ್ರ ಇದ್ದೀನಿ. ಪಿಕಪ್ ನೋಡಿ ಎಲ್ಲಿ ಗೆಳ್ದವನೆ, ಎಲ್ಲಿರೋದು ಶಾಂತಿಸಾಗರ್ ಮತ್ತು ಫ್ರೆಶ್ ಮೀನು ಮಲ್ಟಿ ಆರ್ಡ್ರು. ಇವಾಗ 2 ಆರ್ಡ್ರು ಮಲ್ಟಿ ಆರ್ಡ್ರ್ ಕೊಟ್ಟಿದ್ದೀನಿ. ಇವಾಗ ಮತ್ತೆ ಮಲ್ಟಿ ಆರ್ಡ್ರ್ ಕೊಟ್ಟಿರೋದು ಇಲ್ಲಿ ನೋಡ್ಬೋದು. 2 ಆರ್ಡ್ರ್ ಸೇರಿಬಿಟ್ಟು 85 ರೂಪಾಯಿ ಕೊಟ್ಟಿದ್ದಾನೆ ಮಲ್ಟಿ ಆರ್ಡ್ರಿಗೆ, ಆಲ್ಮೋಸ್ಟ್ 4-5 ಕಿಲೋಮೀಟ್ರಿಗೆ. ನೋಡೋಣ ಬನ್ನಿರಿ, ಇವಾಗ ಇವು 2 ಮಲ್ಟಿ ಆರ್ಡ್ರ್ ಪಿಕಪ್ ಡ್ರಾಪ್ ಮಾಡೋಣ. ಇವತ್ತು ಬರೇ ಮಲ್ಟಿ ಆರ್ಡ್ರ್ಗಳೇ ಕೊಡ್ತಾ ಇದ್ದಾನೆ. ಇವಾಗ A2P ಗಂಗಾನಗರ ಹತ್ರ ಇದ್ದೀನಿ. ಮತ್ತೆ ಮಲ್ಟಿ ಆರ್ಡ್ರು, ಒಂದು ಟಾಟಾ ಎಸ್ಟೇಟು, ಒಂದು ಸಂಜಯ್ ನಗರ ಹೋಗ್ಬಿಟ್ಟು ಡ್ರಾಪ್ ಮಾಡೋಣ ಬರ್ರಿ. ಇವಾಗ ಟೈಮ್ 11:26 ಆಗೈತೆ. ಆ ಆರ್ಡ್ರು ಕುಟುಂಬ ಕಿಚನ್ಸಿಂದ ಆರ್ಡ್ರ್ ಬಿದ್ದಿರೋದು. ಡ್ರಾಪ್ ಯಾರ ಮನೆಗೆ ಗೊತ್ತಾ? ಇರಿ ನಿಮ್ಗೆ ಹೆಸರೇ ತೋರಿಸ್ಬಿಡ್ತೀನಿ. ಎಲ್ಲೋ ಇತ್ತು ನೋಡಿ, DK ಶಿವಕುಮಾರ್ ಅವ್ರ ಮನೆಗೆ ಆರ್ಡರ್ ಬಿದ್ದಿರೋದು. ಫಸ್ಟ್ ಟೈಮ್ ನಂಗೆ ಆರ್ಡರ್ ಬಿದ್ದೈತೆ DK ಶಿವಕುಮಾರ್ ಅವ್ರ ಮನೆಗೆ. ಬನ್ನಿರಿ, ಇದು DK ಶಿವಕುಮಾರ್ ಆರ್ಡರ್ ಬಿದ್ದೈತೆ, ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಇವಾಗ ಡ್ರಾಪ್ ಕೊಡೋಕೆ ಬಂದಿದ್ದೀನಿ ಅವ್ರ ಮನೆಗೆ. 252. ಹಲೋ ಮೇಡಮ್, ಡೆಲಿವರಿ ಬಾಯ್ ಮೇಡಮ್, ಸೆಕ್ಯೂರಿಟಿನಾ? ಓಕೆ, ಒಂದು ನಿಮಿಷ ಕೊಡ್ತೀನಿ. ಮೇಡಮ್ ಕೊಡ್ತಾ ಇದ್ದೀನಿ ನೋಡಿ. ಸರ್ ಸೆಕ್ಯೂರಿಟಿ ಅಲ್ಲ ಜಿ ಅಂತ. ನಿಮ್ಮ ಹೆಸರು ಸರ್? ಮೇಡಮ್ ಮಹೇಶ್ ಅಂತ ಇದ್ದಾರೆ. ಅವ್ರ ಕಡೆ ಕೊಡಲಾ? ಅವ್ರು DK ಶಿವಕುಮಾರ್ ಅವ್ರ ಮಗಳು ಆರ್ಡ್ರ್ ಮಾಡಿದ್ರಂತೆ ಒಂದು ಆರ್ಡ್ರು. ಅದು ಕೊಟ್ಟು ಇವಾಗ ಇಲ್ಲೇ ಮನೆ ಇರೋದು, ಅವ್ರದ್ದೇ ಮನೆ ಇದೆ. ಏನು ಸಖತ್ತಾಗಿದೆ ನೋಡಿ ಮನೆ. 252. ಇಲ್ಲಿ ನೋಡಿ, ಇಲ್ಲೂ 252 ಗೊತ್ತಾಯ್ತಾ? ಮತ್ತು ನೀವು ರಾಂಗ್ ಆರ್ಡ್ರ್ ಅಂತ ಅಂದ್ಕೊಳಕ್ಕಾಗ್ಬಿಡಿ. ಅವ್ರ ಮನೆಗೆ DK ಶಿವಕುಮಾರ್ ಅವ್ರ ಮನೆಗೆ ಆರ್ಡ್ರ್ ಬಿದ್ದಿತ್ತು. ಆದರೆ ಏನು ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೊಡೋಕ್ಕೆ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ. ಇವ್ರ ಹತ್ರ ಕೊಟ್ಟೆ. ಅವ್ರು ಯಾರೋ ಮತ್ತೊಬ್ರು ಇದ್ದರು, ಅವ್ರ ಹತ್ರ ಕೊಟ್ಟಿದ್ದೀನಿ. ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ರು. ಆರ್ಡ್ರ್ ತಂದು ಕೊಟ್ಟಿದ್ದೆ ಕರೆಕ್ಟ್ ಟೈಮಿಗೆ. ಓಕೆ ಮೇಡಮ್ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟೆ. ಅವ್ರು ಕೇಳಿದೆ ಸೆಕ್ಯೂರಿಟಿ. ಹಾಂ ನೇಮು ಹಾಂ ಅಂದರೂ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಅಂತಂದ್ರೆ ಅವರು ಮೇಡಮ್ ಅವರು, ಖುಷಿ ಆಯಿತು. ಇವಾಗ ಇದು ಆರ್ಡ್ರ್ 252 ಡೆಲಿವರಿ ಕೊಡ್ತೀನಿ. ಇವಾಗ ಇನ್ನೊಂದು ನಿಮಿಷ ಐತೆ ಆಲ್ಮೋಸ್ಟು. ಅಂದರೆ ಒಂದು 10 ನಿಮಿಷ ಬ್ರೇಕ್ ತೊಗೋತೀನಿ. ನೋಡೋಣ ಇವಾಗ ಅರ್ನಿಂಗ್ಸ್ ಎಷ್ಟಾಗೈತಪ್ಪ ಅಂದರೆ ಆಲ್ಮೋಸ್ಟು 598 ಆಗಿದೆ. 4 ಅವರ್ 34 ನಿಮಿಷ. ಇದನ್ನು ಡೆಲಿವರಿ ಕೊಟ್ಟರೆ 14 ಅವರ್ ಆಗುತ್ತೆ. ಇವಾಗ ಸದಾಶಿವನಗರದಲ್ಲಿ ಇದ್ದೀನಿ. ಇದನ್ನು ಕೊಟ್ಟು ನಮ್ಮ 80 ಫೀಟ್ ರೋಡ್ ಕಡೆ ಹೋಗ್ತೀನಿ. ಇವಾಗ 12 ಗಂಟೆಗೆ ಲಾಗಿನ್ ಆಗ್ತೀನಿ ಮತ್ತೆ. ಇವಾಗ ವಸಂತ ನಗರದಲ್ಲಿ ಇದ್ದೀನಿ. 80% ಸರ್ಜ್ ಕೊಟ್ಟಿರೋದು. ಅರ್ನಿಂಗ್ಸ್ ಬಂದುಬಿಟ್ಟು 715 ಆಗಿದೆ. ಇನ್ನು ಬೇಕಾಗಿರೋದು ಫಸ್ಟ್ ಟಾರ್ಗೆಟ್ಗೆ 8 ಆರ್ಡ್ರು. ನೋಡೋಣ ಇಲ್ಲಿ ಯಾವ್ದು ಆರ್ಡ್ರ್ ಕೊಡ್ತಾನೆ, ಇಲ್ಲಾಂದರೆ ನಮ್ಮ ಝೋನಿಗೆ ಹೋಗ್ತೀನಿ. ಅಂದರೆ ಝೋನಲ್ಲಿ ಇದ್ದೀನಿ ಆಲ್ಮೋಸ್ಟು. 80% ಇದನ್ನು ಕೊಟ್ಟಿದ್ದಾನೆ. ಏನು ಸರ್ಜು ಇದು ತೋರಿಸ್ತೀನಿ ರೀ. 80% ಕೊಟ್ಟಿರೋದು ಸರ್ಜು. ಇವಾಗ ಮಧ್ಯಾಹ್ನ 12ರಿಂದ 3 ಗಂಟೆವರೆಗೆ ಸರ್ಜ್ ಇದೆ. ಅದು 715, 8 ಆರ್ಡ್ರ್ ಬೇಕಷ್ಟೇ. ಗೀತವಣ್ಣ ಯಾವ ಥರ ಮೋಸ ಮಾಡ್ತಾ ಇದ್ದೀನಪ್ಪ ಅಂದರೆ, ಮಲ್ಟಿ ಆರ್ಡ್ರ್ ಬಿದ್ದಿದೆ. ಒಂದು ಆರ್ಡ್ರಿಗೆ ಆದರೂ 20 ರೂಪಾಯಿ ಕೊಡು, 12 ರೂಪಾಯಿ ಇದಕ್ಕೆ. ಮತ್ತೊಂದು ಆರ್ಡ್ರಿಗೆ 17 ರೂಪಾಯಿ.
ಒಂದು ಆರ್ಡ್ರಿಗೆ 20 ರೂಪಾಯಿ ಬಿದ್ದಿಲ್ಲ, ಮಲ್ಟಿ ಆರ್ಡರ್ ಬಿದ್ದಿದ್ದಿಗೆ ಎಲ್ಲ ಮೋಸ ಮೋಸ ಮೋಸ, ಎಲ್ಲರಿಗೂ ಮೋಸ ಮಾಡ್ತಾಯಿದ್ದೀನಿ. ಇವಾಗ ಅರ್ನಿಂಗ್ಸ್ ಬಂದ್ಬಿಟ್ಟು 820 ರೂಪಾಯಿ ಆಗಿದೆ. 6 ಅವರ್ ಆಲ್ಮೋಸ್ಟ್ ಈ ಥರ ಜಾಸ್ತಿ ಆಗಬೇಕಿತ್ತು. 6 ಆರ್ಡರ್ ಬೇಕು ಫಸ್ಟ್ ಟಾರ್ಗೆಟ್ಗೆ. ಎಲ್ಲ ಕಿಲೋಮೀಟರ್ಸಲ್ಲೂ ಎಲ್ಲ ಮೋಸ ಮಾಡ್ತಾಯಿದ್ದಾರೆ. ಏನು ಫಾರಿನರ್ಸ್ ಈ ಥರ ಹೋಗ್ತಾ ಇದ್ದಾರೆ. ಇವಾಗ ಇಲ್ಲಿ ಇದ್ರ ಹತ್ರ ಇದ್ದೀನಿ, ಕಬ್ಬನ್ ಪಾರ್ಕ್ ಅಂತೀನಿ, ಬ್ರಿಗೇಡ್ ರೋಡ್ ಅಲ್ಲಿ MG ರೋಡ್ ಹತ್ರ ಇದ್ದೀನಿ. ಇಲ್ಲಿಂದ ಆರ್ಡರ್ ಪಿಕಪ್ ಹೇಳಿದ್ರು, ಮಲ್ಟಿ ಆರ್ಡರ್ ಕೊಟ್ಟನು ಇವಾಗಲೂ ನೋಡೋಣ. 2 ಆರ್ಡರ್ ಕೊಟ್ಬಿಟ್ಟು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಇವಾಗ 3:45 ಆಗಿದೆ, ಡ್ಯೂಟಿ ಆಫ್ ಮಾಡಿದ್ದೀನಿ. ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು 1242, 8 ಅವರ್ 22 ನಿಮಿಷ, 24 ಆರ್ಡರ್ ಆಗಿದೆ ಫಸ್ಟ್ ಟಾರ್ಗೆಟಿಗೆ. ಇನ್ನೂ 1 ಆರ್ಡರ್ ಆಗಬೇಕು ಇವತ್ತು. ಯಾಕಂದ್ರೆ ತುಂಬ ಲಾಂಗ್ ಪಿಕಪ್ ಹೇಳಿದ್ನಲ್ಲ, ಅದಕ್ಕೆ ಲಾಂಗು ತುಂಬ ಆಗಿದ್ದ ಕಾರಣ ನನಗೆ ಜಾಸ್ತಿ ಇದು ಮಾಡೋಕ್ಕಾಗಿಲ್ಲ. ನೋಡೋಣ ಇವಾಗ ಸಾಯಂಕಾಲ ಬೇಕಾಗಿರೋದು ನನಗೆ ಆರ್ಡರ್ಸ್ ಬಂದುಬಿಟ್ಟು ಇನ್ನೂ 13 ಆರ್ಡರ್ ಹೊಡಿಬೇಕು. ಬರ್ರಿ ಸಂಜೆಗೆ ಸಿಗ್ತಾನೆ. ಈಗ 2000 years later. ಇವಾಗ ಟೈಮ್ ಬಂದುಬಿಟ್ಟು 6:45 ಗಂಟೆ ಆಗಿದೆ. ಫಸ್ಟ್ ಆರ್ಡರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಇದೊಂದು ಆರ್ಡರ್ ಕೊಟ್ಟರೆ ಇನ್ನೂ ಆಲ್ಮೋಸ್ಟು 12 ಬೇಕು. ಇಲ್ಲಿ ನೋಡಿ ಪಿಕಪ್ ಮಾಡಿದ್ದೀನಿ ಇವಾಗ ಒಂದು ಆರ್ಡ್ರನ್ನ. ಬೂಸ್ಟ್ ನಗರದಲ್ಲಿ ಡ್ರಾಪ್ ಇರೋದು. ಬನ್ನಿರಿ ಬೇಗ ಟಾರ್ಗೆಟ್ ಹೊಡೆಯೋಣ. ತುಂಬ ಬೇಕಾಗಿರೋದು ಇವಾಗ ಆರ್ಡರ್ಸು. ಬನ್ನಿ ಹೊಡೆಯೋಣ. ಇವಾಗ ಮತ್ತೆ ಇದ್ರ ಹತ್ರ ಇದ್ದೀನಿ, ವೈಸಾಗಿಸಲಿಂದ ಮತ್ತೊಂದು ಆರ್ಡರ್ ಬಿದ್ದಿರೋದು. ಇವಾಗ ಪೆಬಲ್ ಬ್ಯಾಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಬೇಕು. ಮಲ್ಟಿ ಆರ್ಡರ್ ಬಿದ್ದಿದೆ 2. ಏನು ಬೇಕಾಗಿರೋದು 10 ಆರ್ಡರ್. ಇದೊಂದು ಡಿಲಿವರ್ ಕೊಟ್ಬಿಟ್ರೆ ಇನ್ನು 10 ಆರ್ಡರ್ ಹೊಡಿಬೇಕು. ಟೈಮಿಂಗ್ ಬಂದ್ಬಿಟ್ಟು 7:30 ಗಂಟೆ ಆಗಿದೆ. ಬಂದ್ರೆ ಇದೊಂದು ಬೇಗ ಕೊಟ್ಬಿಟ್ಟು ಕೆಲಸ ಮಾಡೋಣ. ಇವಾಗ ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಟೈಮು ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ ಆರ್ಡ್ರ್ ಯಾವ ಥರ ಕೊಟ್ಟಿದ್ದಾನಪ್ಪ ಅಂದರೆ ತೋರಿಸ್ತೀನಿ ರೀ. ಆರ್ಡ್ರು 7-8 ಗಂಟೆಯಿಂದ ಬರೀ ಮಲ್ಟಿ ಆರ್ಡರ್ಸ್ ಬರೀ 2 ಎಷ್ಟು ಗೊತ್ತಾ? 1 2 3 4 5 6 ಮಲ್ಟಿ ಆರ್ಡರ್ ಕೊಟ್ಟವನು ಇವತ್ತು. ಏನು ಗೊತ್ತಿಲ್ಲ ಎಷ್ಟು, ಆಲ್ಮೋಸ್ಟು 2.5 ಗಂಟೆ ಆಯಿತು ಬರೀ ಮಲ್ಟಿ ಆರ್ಡರ್ ಓಡಿಸ್ಬಿಟ್ಟು ಇವತ್ತು ಟಾರ್ಗೆಟ್ ಮುಗಿಸಿರೋದು. ಇವಾಗ ಮತ್ತೊಂದು ಆರ್ಡ್ರ್ ಕೊಟ್ಟ. ಇದು ಯಾವುದೋ ನಾನ್ ಡಿಜೆ ಅಂತೆ, 3 ಕಿಲೋಮೀಟ್ರ್ ಆರ್ಡ್ರ್ ಮಲ್ಟಿ ಆರ್ಡ್ರ್. ಇದು ಮಲ್ಟಿ ಆರ್ಡ್ರು ಏನಪ್ಪ ಇವತ್ತು ಮಲ್ಟಿ ಆರ್ಡ್ರ್ ಈ ಥರ ಕೊಡ್ತಾಯಿದ್ದಾನೆ. ಯಾವುದೋ ಒಂದು ಫುಡ್ಡು ರೆಡಿ ಇಲ್ಲ. 2 ಆರ್ಡ್ರ್ ಫುಡ್ ಪಿಕಪ್ ಮಾಡ್ಕೊಂಡು, ಒಂದು ದೇವಿನಗರ ಮತ್ತೊಂದು ಸಂಜಯ್ ನಗರಕ್ಕೆ ಡ್ರಾಪ್ ಇರೋದು. ಬನ್ನಿರಿ 2 ಆರ್ಡ್ರ್ ಹೊಡೆದ್ರೆ ಆಲ್ಮೋಸ್ಟ್ ಎಷ್ಟು ಆರ್ಡ್ರ್ ಆಗುತ್ತೆ ಅಂದರೆ 40 ಆರ್ಡರ್ಸ್ ಆಗುತ್ತೆ. 38 ಆಗಿರೋದು. ನೋಡೋಣ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗುತ್ತೆ ಮತ್ತು ಈ ವೀಕೆಂಡ್ ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ. ಅರ್ನಿಂಗ್ಸ್ ಬಂದುಬಿಟ್ಟುಪ್ಪ ಎಷ್ಟಪ್ಪ ಆಗೈತೆ ಅಂದ್ರೆ ಇರಿ ಹೇಳ್ತೀನಿ. ಟಾರ್ಗೆಟ್ ಬಂದುಬಿಟ್ಟು 41 ಆರ್ಡ್ರ್ ಹೊಡೆದಿದ್ದೀನಿ. 2187 ರೂಪಾಯಿ ಹೊಡೆದಿದ್ದೀನಿ. 2187 ಪ್ಲಸ್ಸು ಇರಿ ಲೆಕ್ಕ ಹಾಕ್ತೀನಿ. 2187 ಪ್ಲಸ್ 525 ರೂಪಾಯಿ ಇನ್ಸೆಂಟಿವ್ ಇವತ್ತು. 2712 ರೂಪಾಯಿ ಆಗಿದೆ ಅಮೌಂಟು. ಇವತ್ತಿನ ಟೋಟಲ್ ಅರ್ನಿಂಗ್ಸ್ 2712 ಪ್ಲಸ್ ಅಂದರೆ 47 ಆರ್ಡ್ರಿಗೆ. ಅಂದರೆ ಎಷ್ಟು ಅವರ್ಗೆ ಡ್ಯೂಟಿ ಮಾಡಿದ್ದೀನಪ್ಪ ಅಂದರೆ 12.5 ಗಂಟೆ. 12.5 ಗಂಟೆಗೆ ಇಷ್ಟು ಅರ್ನಿಂಗ್ಸ್ 2700. ಈ ವೀಕಿಂದ ಟೋಟಲ್ ಇನ್ಸೆಂಟಿವ್ ಎಲ್ಲ ಸೇರಿದ್ರೆ 10,000 ರೂಪಾಯಿ ಆಗುತ್ತೆ. ಇದೊಂದು ಡೆಲಿವರಿ ಲೊಕೇಶನ್ ಹತ್ರ ಏನಿದ್ದೀನಿ. ಇದೊಂದು 9,500 ಪ್ಲಸ್ 525 10,000 ಹೊಡೆದಿದ್ದೀನಿ. ಈ ವೀಕಲ್ಲಿ ನಾನು ಆರ್ಡರ್ಸ್ ಹೊಡೆದಿರೋದು ಬರೀ ಕಂಟಿನ್ಯೂ ಡ್ಯೂಟಿ ಮಾಡಿರೋದು 4 ದಿವಸ ಮಾತ್ರ. ಇಲ್ಲಿ ನೋಡಿ 2,050 ಇದೊಂದು 2,500 ನಿನ್ನೆದು. ಇದು ಫಸ್ಟ್ ಟಾರ್ಗೆಟ್ ಒಂದು ದಿವಸ. ಇದಷ್ಟೇ ನೋಡಿ ಡ್ಯೂಟಿ ಮಾಡಿರೋ. ಕರೆಕ್ಟಾಗಿ ನಾನು 3 ದಿವಸ ಡ್ಯೂಟಿ ಮಾಡಿದ್ದೀನಿ. ಇಷ್ಟೇ ಟಾರ್ಗೆಟ್ ಆಗಿದೆ. ನೋಡೋಣ ಈ ವಿಡಿಯೋ ಇಷ್ಟಾದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬೈ ಗುಡ್ ನೈಟ್, ಲವ್ ಯು ಆಲ್.